ಕರ್ನೂಲಿನ ಬಸ್ ದುರಂತದ ಬಳಿಕ ಮತ್ತೊಂದು ದುರಂತ ನಡೆದಿರುವಂಥದ್ದು, ಅದು ಗೋವಾದಲ್ಲಿ 20 ಮಂದಿ ಪುರುಷರು 3 ಮಂದಿ ಹೆಣ್ಣು ಮಕ್ಕಳು ಜೀವಂತವಾಗಿ ಸುಟ್ಟು ಹೋಗಿದ್ದಾರೆ. ನೋಡಿ, ಅದು ಉತ್ತರ ಗೋವಾದ ಅರ್ಪೋರಾ ಅನ್ನುವಂಥ ಒಂದು ಗ್ರಾಮ. ಆ ಗ್ರಾಮದಲ್ಲಿ ಬರ್ಚ್ ಬೇ ರೋಮಿಯೋ ಲೇನ್ ಅನ್ನುವಂಥ ಒಂದು ನೈಟ್ ಕ್ಲಬ್. ಏನಾಯಿತು, ನೀವು ವಿಡಿಯೋದ ಆರಂಭಕ್ಕೂ ಮುನ್ನ ಒಂದು ಹೆಣ್ಣು ಮಗಳು ಬೆಲ್ಲಿ ಡ್ಯಾನ್ಸ್ ಮಾಡ್ತಿರುವಂಥ ದೃಶ್ಯವನ್ನು ನೋಡಿದ್ರಿ. ಶನಿವಾರ ಮುಗೀತು 11:59, 12 ಗಂಟೆ ಆಯಿತು. ಅಂದರೆ ಭಾನುವಾರ ಶುರುವಾಗಿ 4 ನಿಮಿಷ ಆಗಿತ್ತು. ಆ ಹೆಣ್ಮಗಳ ಹೆಸರು ಕ್ಯಾಥರಿನ್ ಅಂತ. ಆ ಹೆಣ್ಮಗಳ ಹಿನ್ನೆಲೆ ಹೇಳಿದ್ರೆ ನಿಮಗೂ ಕೂಡ ಸ್ವಲ್ಪ ಸಂಕಟ ಆಗಬಹುದು. ಏನು ಅನ್ನೋದನ್ನು ಹೇಳೋಕ್ಕಿಂತ ಮುಂಚೆ ಏನಾಯಿತು, 12 ಗಂಟೆ 4 ನಿಮಿಷ ಶೋಲೆ ಸಿನಿಮಾದ ಮೆಹಬೂಬಾ ಸಾಂಗ್ಗೆ ಡ್ಯಾನ್ಸ್ ಮಾಡ್ತಿರ್ತಾರೆ. ಮೇಲಿಂದ ಆ ಕಿಡಿಗಳು ಉದುರುತ್ತವೆ. ಎಲ್ಲರೂ ಹೇಳ್ತಾರೆ ಅಲ್ಲಿ ಸುತ್ತಮುತ್ತ ಇದ್ದವರು, ಬೆಂಕಿ ಹೊತ್ಕೋತಿದೆ, ಅದನ್ನು ಹಾರಿಸಿ ಅಂತ. ಆ ಸಂದರ್ಭಕ್ಕೆ ಅದನ್ನು ನೆನೆಸೋದಕ್ಕೆ ಕಷ್ಟ ಆಗುತ್ತೆ. ಕೆಲವೇ ನಿಮಿಷಗಳಲ್ಲಿ ಅಲ್ಲಿದ್ದವರು ಆ ಬೆಂಕಿಗೆ ಆಹುತಿ ಆಗ್ತಾರೆ ಕಣ್ಣೆದುರೇನೆ. ಯಾಕಂದರೆ ಇವತ್ತು ಸುಮಾರು 50 ಜನ ಗಾಯಾಳುಗಳು ಗೋವಾ ವೈದ್ಯಕೀಯ ಕಾಲೇಜಿನಲ್ಲಿ ಚಿಕಿತ್ಸೆ ಪಡಿತಿದ್ದಾರೆ. ಅವರು ಹೇಳ್ತಿರುವಂತಹ ಒಂದೊಂದು ಕಥೆಗಳನ್ನು ನೋಡಿದ್ರೆ ತುಂಬ ಸಂಕಟ ಆಗುತ್ತೆ. ಯಾಕಂದರೆ ಒದ್ದಾಡ್ತಾರೆ, ಕೆಲವರು ಬಿಗಿಯಾಗಿ ಒಬ್ರನ್ನೊಬ್ರು. ಯಾಕಂದರೆ ನೀವು ತುಂಬ ಸೂಕ್ಷ್ಮವಾಗಿ ನೋಡಿದ್ರೆ ಈಜುವ ಸಂದರ್ಭದಲ್ಲಿ ಕಾಲು ಜಾರಿ ಕೆಳಗೆ ಬಿದ್ದವರು ಮತ್ತೊಬ್ಬರು ಆದರೆ ಅವರು ಬದುಕೋ ಆಸೆಗೋಸ್ಕರ ಅಲ್ಲಿ ಪಕ್ಕದಲ್ಲಿ ಸಿಗುವಂತಹ ಏನನ್ನಾದರೂ ಬಿಗಿಯಾಗಿ ಹಿಡ್ಕೊಬಿಡ್ತಾರೆ. ಯಾರೋ ಕಾಪಾಡಕ್ಕೆ ಬಂದರೆ ಅವರನ್ನು ಕೂಡ ಬಿಗಿಯಾಗಿ ಹಿಡ್ಕೊಬಿಡ್ತಾರೆ. ಇಲ್ಲಿ ಕೂಡ ಸುಮಾರು 7-8 ಡೆಡ್ ಬಾಡಿಗಳನ್ನು ಎತ್ತುತ್ತಾರಲ್ಲ ಅಲ್ಲಿನ ಬಂದಿದ್ದಂತಹ ಸಿಬ್ಬಂದಿ, ಅವ್ರು ನೋಡ್ತಾರೆ ಒಬ್ರಿಗೊಬ್ರು ಬಿಗಿಯಾಗಿ ಹಪ್ಕೊಂಡಿದ್ದಾರೆ. ಕೊನೆ ಪಕ್ಷ ಹಿಂಗಾರು ತಪ್ಪಿಸ್ಕೋಬಹುದಾ ಅಂತ. ಆ ಬೆಂಕಿ ಎಷ್ಟರ ಮಟ್ಟಿಗೆ ಅವರನ್ನು ಸುಟ್ಟು ಹಾಕಿದೆ ಅಂದರೆ ಭಾಗಶಃ 70-90% ದೇಹಗಳು ಸುಟ್ಟು ಹೋಗಿವೆ. ನೋಡಿ, 10 ಸೆಕೆಂಡಲ್ಲಿ ಆಗಿರುವಂತಹ ಈ ವ್ಯತ್ಯಾಸ. ಯಾಕಂದರೆ ಆ ಕ್ಯಾಥರಿನ್ ಅನ್ನೋ ಹೆಣ್ಮಗಳ ಬಗ್ಗೆ ಹೇಳಿದೆ. ಸಿಂಗಲ್ ಪೇರೆಂಟು, 2 ಗಂಡು ಮಕ್ಕಳು, 2 ಕೂಡ ಚಿಕ್ಕವರು, 7-8 ವರ್ಷದ ಹುಡುಗರು. ಅಮ್ಮ ಹೇಳಿರ್ತಾಳೆ, ನೋಡಪ್ಪ ಇವತ್ತು ಕ್ಲಬ್ ಇದೆ, ಕ್ಲಬ್ಬಲ್ಲಿ ಡ್ಯಾನ್ಸ್ ಇದೆ, ಆ ಡ್ಯಾನ್ಸ್ ಮುಗಿಸ್ಬಿಟ್ಟು ಬೇಗ ಬರ್ತೀನಿ, ನಿಮ್ಮನ್ನು ಭಾನುವಾರ ಬೇರೆ ಕಡೆ ಎಲ್ಲೋ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿರ್ತಾಳೆ. ಆ ಮಕ್ಕಳು ಅಳ್ತಿರುವಂತಹ ದೃಶ್ಯ ಗೋವಾದ ಮಾಧ್ಯಮಗಳಲ್ಲಿ, ವೆಬ್ಸೈಟ್ಗಳಲ್ಲಿ ವೈರಲ್ ಆಗ್ತಿರುವಂಥದ್ದು. ತುಂಬ ಸಂಕಟ ಅನಿಸುವಂಥದ್ದು ಅಂದರೆ ತಂದೆ ಇಲ್ಲ, ಅಮ್ಮ ಮಾತ್ರ ಇದ್ದಿದ್ದು. ಸುಮಾರು 27 ವರ್ಷದ ಕ್ಯಾಥರಿನ್ ಸುಟ್ಟು ಬೂದಿಯಾಗಿದ್ದಾರೆ. ಇವರೇ ನಮ್ಮಮ್ಮ ಅಂತ ಗುರುತಿಸ್ಲಿಕ್ಕೂ ಆ ಪುಟ್ಟ ಕಂದಮ್ಮಗಳಿಗೆ ಆಗ್ತಿಲ್ಲ. ಅಷ್ಟರ ಮಟ್ಟಿಗಿನ ಒಂದು ದುರಂತಕ್ಕೆ ಕ್ಯಾಥರಿನ್ ಅವರು ಬಲಿಯಾಗಿರೋದು. ಇವರಲ್ಲದೆ ಇನ್ನಿಬ್ಬರು, ಸ್ಟೆಲಾ ಮತ್ತು ಮೇರಿ ಅಂತ ಇನ್ನಿಬ್ಬರು ಅಲ್ಲಿ ಆ ನೈಟ್ ಕ್ಲಬ್ಬಲ್ಲಿ ಅಡುಗೆ ಸಹಾಯಕಿಯವರಾಗಿದ್ದರು. 2 ಕೂಡ ಅಲ್ಲಿ ಕೆಲಸ ಮಾಡ್ತಿದ್ರು. ಈ ಇಡೀ ಸಮಸ್ಯೆ ಆಗಲಿಕ್ಕೆ ಅಂದರೆ ಒಂದು ಬ್ಲಾಸ್ಟ್ ಆಗಿ ಏನು ಬ್ಲಾಸ್ಟ್ ಆಯಿತು, ಯಾಕೆ ಸುಟ್ಟೋಯ್ತು, ಒಂದು 6 ರೀಸನ್ಸನ್ನು ಈಗ ನಾವು ಗುರುತಿಸಬಹುದು. ಅದರಲ್ಲೂ ಮುಖ್ಯವಾಗಿ ಖುದ್ದು ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಅವರೇ ಕೊಟ್ಟಿರುವಂತಹ ಒಂದಷ್ಟು ಲಿಸ್ಟ್ನಲ್ಲಿ ನೋಡಿ, ಮೊದಲಿಗೆ ಶುರುವಾಗೋದು ಅಲ್ಲಿದ್ದಂತಹ ಸಿಲಿಂಡರ್ ಬ್ಲಾಸ್ಟ್ ಆಗುತ್ತೆ. ಬ್ಲಾಸ್ಟ್ ಆದ ಕೂಡಲೇ ಆ ಒಂದು ಕ್ಲಬ್ಬನ್ನು ಏನು ಮಾಡ್ಕೊಂಡಿದ್ರು, ಆ ಕ್ಲಬ್ ಇದ್ದಂತಹ ಜಾಗ ಹೇಗಿದೆ ಅಂದರೆ ಡೆಡ್ ಎಂಡ್. ನೀವು ಯಾವ ಕಡೆ ಹೋಗೋದಕ್ಕೂ ಸಾಧ್ಯವೇ ಇಲ್ಲ. ಒಂದು ಸಿಲಿಂಡರ್ ಬ್ಲಾಸ್ಟ್ ಆದ ಕೂಡಲೇ ಆ ಕಿಚನ್ ಏರಿಯಾ ಕೂಡ ಪಕ್ಕದಲ್ಲೇ ಇದೆ. ಪಕ್ಕದಲ್ಲಿದ್ದಂತಹ ಕಿಚನ್ ಏರಿಯಾದಲ್ಲೇ ಬ್ಲಾಸ್ಟ್ ಆಗಿರೋದು. ಬ್ಲಾಸ್ಟ್ ಆದ ಕೂಡಲೇ ಬೆಂಕಿ ಹೊತ್ಕೊಂಡಿದೆ. ನೀವು ಆ ಡ್ಯಾನ್ಸ್ ನೋಡ್ತಾ ಇದ್ದರೆ ಮೇಲಿಂದ ಕಿಡಿಗಳು ಉದುರುತ್ತೆ. ಆ ಕೂಡಲೇ ಇನ್ನುಳಿದವರು ಅದನ್ನು ನಂದಿಸುವಂತಹ ಪ್ರಯತ್ನ ಮಾಡಬೇಕಿತ್ತು. ಆದರೆ ಅವರೆಲ್ಲರೂ ಜೋಶಲ್ಲಿದ್ದರು. ಅವರು ಮಾಮೂಲಿ ಒಂದು ನೈಟ್ ಕ್ಲಬ್, ಅದು ಗೋವಾ ಅಂದರೆ ಕುಡ್ದಿರ್ತಾರೆ. ಮತ್ತು ಎಲ್ಲರ ಕೈಲಲ್ಲೂ ಕೂಡ ಸ್ಪಾರ್ಕಲ್ ಗನ್ ಇದ್ವು. ಅದರಲ್ಲಿ ಮತ್ತೆ ಒಂದು ಮತ್ತಿನ ಉನ್ಮಾದದಲ್ಲಿ ಒಂದು ಕಡೆ ಯಾರೋ ಪಾಪ ಹೊಟ್ಟೆಪಾಡಿಗೆ ಬೆಲ್ಲಿ ಡ್ಯಾನ್ಸ್ ಮಾಡೋಕ್ಕೆ ಬಂದಿದ್ದಾಳೆ ಒಂದು ಹೆಣ್ಮಕ್ಳು. ಆಕೆಯನ್ನು ನೋಡಿಕೊಂಡು ಗ್ಲಾಸಲ್ಲಿ ಇದ್ದಿದ್ದನ್ನು ಕುಡ್ಕೊಂಡು ಜೋಶಲ್ಲಿ ಆ ಸ್ಪಾರ್ಕಲ್ ಗನ್ಗಳನ್ನೇನು ಬಳಸಿದ್ರು ಅದು ಕೂಡ ಇಷ್ಟು ದೊಡ್ಡದ ದುರಂತ ಆಗಲಿಕ್ಕೆ ಕಾರಣ ಆಗಿರುವಂಥದ್ದು. ಒಂದು ಸಿಲಿಂಡರ್ ಆದರೆ, 2ನೇದು ಸ್ಪಾರ್ಕಲ್ ಗನ್, 3ನೇದು ಆ ಜಾಗ ತುಂಬ ಕಡಿಮೆ ಬಜೆಟಲ್ಲಿ ಇದನ್ನು ಸೆಟ್ ಮಾಡೋಣ ಅಂತ ಯಾರೋ ತಾಳೆ ಗರಿಗಳನ್ನು ಜೋಡಿಸಿ ಇದನ್ನು ಮಾಡಿದರು. ಒಂಥರ ಫಾರೆಸ್ಟ್ ಥೀಮಲ್ಲಿ ಆ ಕ್ಲಬ್ಬನ್ನು ರೆಡಿ ಮಾಡಿರುವಂಥದ್ದು. ಬರ್ಚ್ ಬೇ ರೋಮಿಯೋ ಕ್ಲಬ್ ಏನಿದೆ ಅದನ್ನು ಮಾಡಿದರು. ಅದು ಒಣಗಿತ್ತಲ್ಲ ತಾಳೆಗರಿಗಳದ್ದು, ಆ ಬೆಂಕಿ ಹೊತ್ಕೊಂಡಿದ್ದ ಕೂಡಲೇ ಆವರಿಸ್ಕೊಳ್ಳೋದಕ್ಕೆ ಈಸಿ ಆಯಿತು. ಒಣಗಿದ ತಾಳೆಗರಿಗಳ ಆ ಒಂದು ಕ್ಲಬ್ನ ಡಿಸೈನ್.
ಇನ್ನು 4ನೇ ಕಾರಣ, ಅದು ಬೇಸ್ಮೆಂಟ್ನಲ್ಲಿ ಕ್ಲಬ್ ಇತ್ತಿದ್ದು, ಎಕ್ಸಿಟ್ ಫ್ಯಾನ್ಸೇ ತುಂಬ ಕಮ್ಮಿ ಇತ್ತು, ಸಫಕೇಷನ್ ಆಗಿದೆ, ಉಸಿರುಗಟ್ಟಿ ಎಷ್ಟೋ ಜನ ಬಿದ್ದಿದ್ದಾರೆ. ಮತ್ತು ಹೇಳಿಕಿಳಿ ಕ್ಲಬ್ಗಳಿಗೆ ತುಂಬ ಹತ್ತಿ ಬಟ್ಟೆ ಹಾಕ್ಕೊಂಡು ಗಾಂಧಿ ಥರ ಯಾರೂ ಬರೋದಿಲ್ಲ. ಬೆಂಕಿಗೆ ಎಂತಹ ಇಷ್ಟವಾದ ಬಟ್ಟೆ ಬೇಕೋ ಅಂತಹ ಬಟ್ಟೆನೇ ಹಾಕ್ಕೊಂಡ್ಬಂದಿದ್ರು. ಸಫಕೇಷನ್ ಆಗಿ ಬಿದ್ದವರಿಗೆ ಆ ಬೆಂಕಿ ತಾಗಿದೆ, ಅವ್ರು ಎದ್ದು ಹೋಗೋಕ್ಕೂ ಆಗಿಲ್ಲ, ಅಲ್ಲೇ ಸ್ಪಾಟಲ್ಲಿ ಪ್ರಾಣ ಕಳ್ಕೊಳ್ಳೋದಕ್ಕೆ ಕಾರಣ ಆಯಿತು. 5ನೇ ಕಾರಣ, ತಪ್ಪಿಸ್ಕೊಳ್ಳೋದಕ್ಕೆ ಅದು ಕಷ್ಟವಾದಂತಹ ಜಾಗ. ಚಿಕ್ಕ ಚಿಕ್ಕ ಬಾಗಿಲುಗಳಿತ್ತು. ನಾನು ಆರಂಭದಲ್ಲೂ ಹೇಳಿದೆ, ಡೆಡ್ ಎಂಡ್ ಆಗಿತ್ತು, ಯಾವ ಕಡೆನೂ ಹೋಗೋಕ್ಕಾಗೋದಿಲ್ಲ, ಇರೋದೇ ಒಂದು ಬಾಗಿಲು, ಆ ಬಾಗಿಲಲ್ಲೇ ಬರಬೇಕು. ಇನ್ನುಳಿದ ಪುಟ್ಟ ಪುಟ್ಟ ಬಾಗಿಲು ಥಿಯೇಟ್ರ್ಗಳಲ್ಲಿ ಇರುತ್ತಲ್ಲ, ಒಂದು ದೊಡ್ಡ ಬಾಗಿಲು, ಈ ಕಡೆಯಿಂದಲೂ ಕೆಲವರು ಹೋಗ್ತಾರೆ, ಈ ಕಡೆಯಿಂದ ಆ ಥರ, ಆ ಕಡೆಯಿಂದನೂ ತಪ್ಪಿಸ್ಕೊಂಬರೋದಕ್ಕೆ ಕಷ್ಟ ಆಗಿದೆ. ಆ ಕಷ್ಟ ಆದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬೆಂಕಿಗೆ ಆಹುತಿ ಆಗಿರುವಂಥದ್ದು. ಎಲ್ಲಕ್ಕಿಂತಲೂ ಮಿಗಿಲಾಗಿ ಸುರಕ್ಷತಾ ನಿಯಮಗಳನ್ನು ಪಾಲಿಸಬೇಕು ಅಂತ ಗೋವಾ ಸರ್ಕಾರ ಇಂತಹ ಕ್ಲಬ್ಗಳಿಗೆ ಹೇಳುತ್ತೆ. ಒಂದು ನಯಾ ಪೈಸೆಯ ಸುರಕ್ಷತಾ ನಿಯಮಗಳನ್ನು ಕೂಡ ಇಲ್ಲಿ ಯಾರೂ ಪಾಲಿಸಿಲ್ಲ. ಪ್ರಮೋದ್ ಸಾವಂತ್ ಅವರು ಪ್ರತಿಷ್ಠಿತ ಸುದ್ದಿವಾಹಿನಿಗೆ ಕೊಟ್ಟಂತಹ ಒಂದು ಬೈಟ್ನಲ್ಲಿ, ಸ್ಪಾಟಿಗೆ ಬಂದು ಕೊಟ್ಟಂತಹ ಬೈಟ್ನಲ್ಲಿ ಹೇಳಿದ್ದಾರೆ. ಮತ್ತು ಅದು ಸಕ್ರಮವಾಗಿ ಕಟ್ಟಿದ್ದಂತಹ ಕಟ್ಟಡವೂ ಆಗಿರಲಿಲ್ಲ. ವಿಶೇಷ ಅಂದರೆ ಈ 23-25 ಜನ ಏನು ಸತ್ತಿದ್ದಾರೆ, ಇವರಲ್ಲಿ ಇಬ್ಬರು ಫಾರಿನರ್ಸ್ ಇದ್ದರು, ಅವರು ಕೂಡ ಸಂಪೂರ್ಣವಾಗಿ ದಹನ ಆಗಿರುವಂಥದ್ದು. ಆದರೆ ಈ 3 ಹೆಣ್ಣು ಮಕ್ಕಳ ಕತೆ ಒಂದು ಕಡೆ ಆದರೆ, ಇನ್ನುಳಿದವ್ರದ್ದು ಇನ್ನೂ ಘೋರ. ಕೆಲವರು ಜೋಶಲ್ಲಿ ವಿದ್ಯಾರ್ಥಿಗಳು ಬಂದಿದ್ದರು, ಆ ವಿದ್ಯಾರ್ಥಿಗಳು ಇವತ್ತು ಸುಟ್ಟು ಹೋಗಿದ್ದಾರೆ. ಒಂದೊಂದು ವಿವರಗಳು ಹೊರಗೆ ಬರೋ ಅಷ್ಟೊತ್ತಿಗೆ ಇಲ್ಲಿ ಸುಟ್ಟು ಕರಕಲಾದವರ ಒಂದೊಂದು ಕತೆಗಳು ಕೂಡ ಒಂದೊಂದು ಸಂಕಟವನ್ನು ಹೇಳುತ್ತೆ. ಮೆಹಬೂಬಾ ಓ ಮೆಹಬೂಬಾ ಅಂತ ಜೋಶಲ್ಲಿದ್ದವ್ರಿಗೆ ಸ್ಫೋಟಗೊಂಡಂತಹ ಸಿಲಿಂಡರ್, ಅವರ ಕೈಯಲ್ಲೇ ಇದ್ದಂತಹ ಸ್ಪಾರ್ಕಲ್ ಗನ್, ತಾಳೆಗರಿಗಳ ಆ ಒಂದು ಥೀಮ್ನಲ್ಲಿ ರೆಡಿಯಾಗಿದ್ದಂತಹ ಕ್ಲಬ್ನ ಡಿಸೈನ್, ಬಾಗಿಲಿನ ಹೊರಗಡೆ ಬರೋಕ್ಕಾಗದೇ ಇರುವಂತಹ ಚಿಕ್ಕ ಚಿಕ್ಕ ಬಾಗಿಲುಗಳು ಎಲ್ಲವೂ ಕೂಡ ಅವರನ್ನು ಸುಟ್ಟು ಕರಕಲ್ ಮಾಡಿದೆ. ಆದರೆ ಈಗ ಕೊನೆಯಲ್ಲಿ ಅನಿಸುವಂಥದ್ದು, ಆ ಕ್ಯಾಥರಿನ್ ಅನ್ನುವಂತಹ ಹೆಣ್ಣುಮಗಳ 2 ಕಂದಮ್ಮಗಳಿದ್ವಲ್ಲ, 6-7 ವರ್ಷದವರು, ನಮ್ಮಮ್ಮ ಇನ್ನೂ ಬರಬಹುದು ಅಂತ ಕಾಯ್ಕೊಂಡು ಕೂತಿದ್ದಾವೆ. ಇಂತಹ ಯಾವುದೇ ಇರಬಹುದು, ಅದು ಬಸ್ ಇರಲಿ, ಒಂದು ಹೋಟೆಲ್ ಇರಲಿ, ಒಂದು ಚಿತ್ರಮಂದಿರ ಇರಲಿ, ಒಂದು ಕ್ಲಬ್ ಇರಲಿ, ಸರ್ಕಾರ ನಿಗದಿಪಡಿಸುವ ಸುರಕ್ಷತಾ ನಿಯಮಗಳನ್ನು ಪಾಲನೆ ಮಾಡದೆ ಹೋದರೆ ಸಾಮಾನ್ಯರು ಯಾರು ಬರ್ತಾರೆ ಅಲ್ಲಿಗೆ, ಎಂಟರ್ಟೈನ್ಮೆಂಟ್ ಅನ್ನೋ ಕಾರಣಕ್ಕೆ ಅಥವಾ ಅಗತ್ಯ ಅನ್ನೋ ಕಾರಣಕ್ಕೆ, ಅಂಥವರು ನಿರ್ದಯವಾಗಿ ಸಾಯ್ತಾರೆ. ಗೋವಾದಲ್ಲಿ ಆಗಿರುವಂಥದ್ದು ಇದೆ. ಸತ್ತವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಕೋರಬಹುದೇ ವಿನಃ ಮತ್ತೆ ಆ ಜೀವಗಳನ್ನು ತರಲಿಕ್ಕೆ ಆಗೋದಿಲ್ಲ. ಆ ಕಾರಣಕ್ಕೋಸ್ಕರನೇ ಸುರಕ್ಷತಾ ನಿಯಮಗಳನ್ನು ಪಾಲಿಸಬೇಕು. ಕೇವಲ ಇಂಥ ಕಡೆಯಲ್ಲ, ನಾವು ಡ್ರೈವಿಂಗ್ ಮಾಡುವಾಗಲೂ ಕೂಡ. ಇದು ಗೋವಾದಲ್ಲಿ ಸುಟ್ಟು ಕರಕಲಾದವರ ಕಥೆಗಳು.